ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ನ್ಯೂ ಬ್ಲಾಗ್. ಹೆಂಗದಿರಿ ಎಲ್ಲ? ನೀವೆಲ್ಲರೂ ಆರಾಮದಿರಿ ಅನ್ಕೊಳತ್ತೀನಿ. ಬರ್ರಿ ಇವತ್ತು ವಿಡಿಯೋನ ಚಲೋ ಮಾಡೋಣ ಅಂತ. ನನ್ನ ವಿಡಿಯೋಕ್ಕೆ ಸಾಕಷ್ಟು ಕಮೆಂಟ್ಸ್ ಬಂದಿರೋದೆ ಮೀಶೋ ಬಗ್ಗೆ ತಿಳ್ಕೊಬೇಕು ಅಂತೇಳಿ. ಸೊ ಆಲ್ರೆಡಿ ನಾನು ಒಂದು ವಿಡಿಯೋ ಮಾಡಿದ್ದೆ, ಹಿಂದಿನ ವಿಡಿಯೋದಲ್ಲೇ ನಿನ್ನೆ ವಿಡಿಯೋ ಹಾಕಿದ್ನಲ್ಲ, ಆ ವಿಡಿಯೋದಲ್ಲೇ ಹೇಳಿದ್ದೆ ನಾನು ಕೂಡ ಕ್ಲಾಸಲ್ಲೇ ಸೇರಿಕೊಂಡೆ. ನಾನು ಕ್ಲಾಸ್ ಅಟೆಂಡ್ 2 ತಿಂಗಳು ಕಲ್ತ್ಬಿಟ್ಟೆ ನಾನು ಈ ಮೀಶೋ ಕೆಲಸನ ಮಾಡ್ತಾ ಇದ್ದೀನಿ ಅಂತ. ಅಷ್ಟು ಅನ್ಕೊಂಡಷ್ಟು ಸುಲಭ ಯಾವುದೂ ಇಲ್ಲ ಫ್ರೆಂಡ್ಸ್. ನಾವು ಸಕ್ಸಸ್ ಕಾಣಬೇಕು ಅಂದರೆ ನಿಜವಾಗ್ಲೂ ಕ್ಲಾಸಿಗೆ ಸೇರಿಕೊಡ್ಲೇಬೇಕು. ಯಾಕಂದರೆ ನಾನು ಒಂದು ವಿಡಿಯೋ ಮಾಡಿ ತಿಳಿಸ್ಬೋದು, ಒಂದು ವಿಡಿಯೋದಲ್ಲಿ ನಿಜವಾಗ್ಲೂ ನಿಮ್ಗೆ ಅರ್ಥ ಆಗಂಗಿಲ್ಲ. ಜಸ್ಟ್ ನನ್ನ ಅಕೌಂಟ್ ಹೇಗೆ ಕ್ರಿಯೇಟ್ ಮಾಡ್ಬೋದು ಅಂತ ಹೇಳ್ಬೋದು ಅಷ್ಟೇ. ಅದನ್ನು ಬಿಟ್ಟರೆ ಪ್ರತಿದಿನ ಕೂಡ ನನ್ನ ಕೆಲಸ ಬಿಟ್ಟು ಪ್ರತಿದಿನ ಅದರಲ್ಲಿ ಸುಮಾರು ಡೌಟ್ ಇದ್ದಾವೆ ಮತ್ತು ಸಮಸ್ಯೆ ಕೂಡ ಇದು. ಸಮಸ್ಯೆ ಬಂದಾಗೆ ಯಾರನ್ನು ಕೇಳಕ್ಕೆ ಹೋಗ್ತೀರಾ ನೀವು? ನನ್ನ ಕೇಳಕ್ಕೆ ಬರ್ತೀರಾ? ಇಲ್ಲ, ಹಂಗೆ ಸಾಧ್ಯ ಆಗೋದಿಲ್ವಲ್ಲ. ಅದಕ್ಕೋಸ್ಕರ ನಾವು ನಿಮಗೆ ಕ್ಲಾಸಿಗೆ ಸೇರ್ಕೊಳ್ಳಿ ಅಂತ ಹೇಳಿರೋದು. ಮತ್ತು ಸುಮಾರು ಜನ ಕಮೆಂಟ್ ಹಾಕಿದ್ದಾರೆ, ಕ್ಲಾಸಲ್ಲಿ ಹೇಗೆ ಸೇರ್ಕೊಳೋದು, ಎಷ್ಟು ಫೀಸ್ ಇರುತ್ತೆ, ಆನ್ಲೈನಾ ಆಫ್ಲೈನಾ? ಸೊ ಸುಮಾರು ಕ್ವಶನ್ನು. ಮತ್ತು ಆಲ್ರೆಡಿ ನಾವು ಮೀಶೋದಲ್ಲಿ ಕೆಲಸ ಮಾಡ್ತಾಯಿದ್ವಿ, ಅಕೌಂಟ್ ಬ್ಲಾಕ್ ಆಗಿದೆ, ಏನು ಮಾಡೋದು, ಹಾಗೆ ಹಿಂಗೆ ಅಂತೇಳಿ. ಸೊ ನಿಮ್ಮ ಪ್ರಶ್ನೆಗೆಲ್ಲದಕ್ಕೂ ನಾನು ಉತ್ತರ ಕೊಡ್ತೀನಿ. ಮತ್ತು ಹಾಗೆ ನನ್ನ ಮೀಶೋ ಅಕೌಂಟ್ ಸೆಲ್ಲರ್ ಅಕೌಂಟ್ ಲಿಂಕ್ ಕೊಡಿ ಅಂತ ಹೇಳಿದ್ದಾರೆ. ಇಡೋ ತಳಗಡೆ ನಾನು ಲಿಂಕ್ ಹಾಕಿರ್ತೀನಿ. ನಂದು 2 ಇದಾವೆ. ಸೊ ಓಕೆನಾ, 2 ಅದ್ವಿಕಾ ಸಿಲ್ಕ್ ಅಂತ ಒಂದಿದೆ ಮತ್ತು ಇನ್ನೊಂದು ಸಾವಿತ್ರಿ ಸಿಲ್ಕ್ ಅಂತ ಒಂದಿದೆ. 2 ಅಕೌಂಟ್ ಇದೆ. 2 ಕೂಡ ಮೀಶೋ ಅಕೌಂಟ್ ಲಿಂಕ್ ತಳಗಡೆ ಹಾಕಿರ್ತೀನಿ. ಇನ್ನೊಂದು ಕೂಡ ಅಕೌಂಟ್ ಇದೆ, ಈರಣ್ಣ ಉಡುಪು ಅಂತೇಳಿ. ಸೊ ಅದಕ್ಕೆ ಇವಾಗ ಸದ್ಯಕ್ಕೆ ಸ್ಟಾಪ್ ಮಾಡಿದ್ದೀನಿ, ಯಾಕಂದರೆ ಇದರಲ್ಲೇ ಮೇಂಟೈನ್ ಮಾಡೋಕ್ಕಾಗ್ತಿಲ್ಲ ನನಗೆ. ಕಂಪಲ್ಸರಿಯಾಗಿ ಸ್ಟಾಕ್ನ ಮೇಂಟೈನ್ ಮಾಡೋಕ್ಕಾಗ್ತಿಲ್ಲ. ಸೊ ಅದಕ್ಕೋಸ್ಕರ 2 ಅಕೌಂಟ್ ಇವಾಗ ಮೇಂಟೈನ್ ಮಾಡ್ತಾಯಿದ್ದೀನಿ. ಒಂದು ಅಕೌಂಟ್ ಇವಾಗ ಸದ್ಯಕ್ಕೆ ಸ್ಟಾಪ್ ಮಾಡಿದ್ದೀನಿ. ಸೊ ಇದಕ್ಕೆ ಮತ್ತು ಇನ್ನೊಂದು GST ಇಂದ ಮಾಡ್ತಾಯಿದ್ದೀರಾ ಅಥವಾ GST ಇಂದ ಮಾಡ್ತಾಯಿದ್ದೀರಾ? ಸೊ ಈ GST ಗೌರ್ಮೆಂಟ್ ಕಟ್ತಾ ಇದ್ದೀರಾ? ಸುಮಾರು ಕ್ವಶನ್ ಕಮೆಂಟ್ ಅದು. ಇದು ಫುಲ್ ವಿಡಿಯೋ ನೋಡಿ, ಸೊ ಗೊತ್ತಾಗುತ್ತೆ. ಸ್ವಲ್ಪ ಕುಂತ್ಕೊಂಡು ಪ್ಯಾಕಿಂಗ್ ಅಂದರೆ ಮೀಶೋ ಆರ್ಡರ್ ಅದು ಪ್ಯಾಕಿಂಗ್ ಮಾಡ್ಕೊತ ಸೊ ವಿಡಿಯೋನ ಮುಂದುವರ್ಸೋಣ ಅಂತ. ಇವತ್ತಿನ ದಿವಸ ನಿನ್ನೆ ಸಾಯಂಕಾಲದಿಂದ ಒಂದು 6 ಗಂಟೆಯಿಂದ ಇವತ್ತು 10 ಗಂಟೆವರೆಗೂ ಬಂದಿರುವಂಥ ಆರ್ಡರ್. ನೀತಾ ಅಂಬಾನಿ ಉಟ್ಕೊಂಡಿರುವಂಥ ಟಿಶ್ಯೂಗಳು ಸಾರಿಗೆ ಇನ್ನೂ ಡಿಮ್ಯಾಂಡ್ ಕಮ್ಮಿ ಆಗಿಲ್ಲ ಫ್ರೆಂಡ್ಸ್. ನನ್ನ ಮೀಶೋದಲ್ಲಿ ಅಂಕರು ಹೆವಿ ಡಿಮ್ಯಾಂಡಲ್ಲಿರುವಂಥವು ಇವು ಕೂಡ. ಮೊನ್ನೆ ತರಿಸಿರುವಂಥ ಸಾರಿ ಇವು ಒಂದು 30 ಪೀಸ್ ಏನೋ ತರಿಸಿದ್ದೆ ನಾನು. ಇದರಲ್ಲಿ ಇನ್ನೊಂದು 10 ಪೀಸ್ ಅಷ್ಟಿದಾವೆ, ಒಂದು 50 ಪೀಸ್ ಹೋಗಿದಾವೆ. ಮತ್ತು ಇದರ ಲಿಂಕ್ ನನ್ನ ಮೀಶೋ ಲಿಂಕ್ ಕೇಳ್ತಿದ್ರಲ್ಲ ಎಷ್ಟೋ ಜನ, ಈ ವಿಡಿಯೋ ತಳಗಡೆ ಹಾಕಿರ್ತೀನಿ. ಸೊ ಬೇಕು ಅಂದರೆ ಈ ಟಿಶ್ಯೂ ಗೋಲ್ಡ್ ಸಾರಿ ಏನೈತಲ್ಲ ಇದನ್ನು ಕೂಡ ಮೀಶೋದಲ್ಲೇ ಬೈ ಮಾಡ್ಕೋಬೋದು. ಇಲ್ಲಾಂದರೆ ಆನ್ಲೈನ್ ಪೇಮೆಂಟ್ ಮಾಡಿಕೊಂಡು ತೊಗೊತೀನಿ ಅಂದರೆ ಇದೇ ನಂಬರ್, ಏನು ಮೇಲ್ಗಡೆ ನಂಬರ್ ಕಾಣಿಸ್ತಿದ್ದಲ್ಲ ಇದೇ ನಂಬರಿಗೆ ಕೂಡ ನೀವು ಕಾಲ್ ಮಾಡಿ ಅಥವಾ ಮೆಸೇಜ್ ಮಾಡಿಬಿಟ್ಟು ಸೊ ಬುಕ್ಕಿಂಗ್ ಮಾಡ್ಕೋಬೋದು ಆನ್ಲೈನ್ ಪೇಮೆಂಟ್ ಮಾಡಿಬಿಟ್ಟು. ಸೊ ಇನ್ನೂ ಕೇಳ್ತಾ ಇದ್ರಲ್ಲ, ಇನ್ನು ಆಫ್ಲೈನಲ್ಲಿ ಹೇಳ್ಕೊಡ್ತಾರಾ ಆನ್ಲೈನಲ್ಲಿ ಹೇಳ್ಕೊಡ್ತಾರಾ ಅಂತೇಳಿ. ಅವ್ರು ಆಫ್ಲೈನಲ್ಲೇ ಹೇಳ್ಕೊಡೋದು, ನನಗೋಸ್ಕರ ಇವಾಗ ಆನ್ಲೈನಲ್ಲಿ ಹೇಳ್ಕೊಡೋಕ್ಕೆ ಒಪ್ಕೊಂಡಿದ್ದಾರೆ. ಅದು ಕೂಡ ನಂದೇ ವಾಟ್ಸಪ್ ಅವ್ರಿಗೆ ಕೊಡ್ತಾ ಇದ್ದೀನಿ. ಡಿಸ್ಪ್ಲೇ ಆಗ್ತಾ ಇದೆಯಲ್ಲ ನಂಬರು, ಇದು ಮುಂಚೆ ನಾನೇ ಹ್ಯಾಂಡಲ್ ಮಾಡ್ತಾ ಇರೋವಂಥ ನಂಬರು. ಬಟ್ ಅವ್ರಿಗೆ ಒಪ್ಕೊಳ್ಳಿಲ್ಲ, ಅವರು ನಂಬರ್ ಕೊಡಲಿಕ್ಕೆ, ಅವ್ರ ಪರ್ಸ್ನಲ್ ನಂಬರ್ ಕೊಡಲಿಕ್ಕೆಲ್ಲ ಒಪ್ಕೊಳ್ಳಿಲ್ಲ. ಮೀಶೋದಲ್ಲಿ ಅಂದರೆ ಯೂಟ್ಯೂಬಲ್ಲಿ ಹಾಕಲಿಕ್ಕೆ, ಸೋಷಿಯಲ್ ಮೀಡಿಯಾದಲ್ಲಿ ಹಾಕ್ಲಿಕ್ಕೆಲ್ಲ ಅವರು ಮನೇಲಿ ಒಪ್ಕೊಳಲ್ಲ. ಸೊ ಹಾಗಾಗಿ ಕಾಲ್ಸ್ ಎಲ್ಲ ಬರ್ತಾ ಇರ್ತಲ್ಲ, ಅವರು ತುಂಬ ಬ್ಯುಸಿ ಆಗಿರ್ತಾರೆ. ದಿನಕ್ಕೆ ಅವರು ಏನಿಲ್ಲ ಅಂತ ಅಂದರೂ 200ಕ್ಕಿಂತ ಜಾಸ್ತಿ ಆರ್ಡರ್ನ ಡಿಸ್ಪ್ಯಾಚ್ ಮಾಡ್ತಾರೆ ಒಂದು ದಿನಕ್ಕೆ. ಮನೇಲೆಲ್ಲ ಇಡೀ ಫ್ಯಾಮಿಲಿ ಎಲ್ಲ ಅವ್ರು ಅದೇ ಕೆಲಸ ಮಾಡೋದು. ಸೊ ಅವರು ಮೀಶೋದಲ್ಲಿ ಕೆಲಸ ಮಾಡ್ತಾ ಇರೋದು ತುಂಬ ವರ್ಷಗಳಿಂದ ಕೆಲಸ ಮಾಡ್ತಿದ್ದಾರೆ. ಸೊ ಹಾಗಾಗಿ ಇರ್ತಾರೆ ಅವರೆಲ್ಲ ಕಾಲ್ ಒಳಗೆ ಮಾತಾಡಂಗಿಲ್ಲ. ಯಾಕಂದ್ರೆ ಸುಮಾರು ವರ್ಷದಿಂದ ಕಾಲ್ ಅಂದ್ರೆ ಬಿಸ್ನೆಸ್ ಮಾಡ್ತಾ ಇದ್ದಾರೆ. ಅಂದ್ರೆ ಡೈಲಿ ಅವ್ರು 200 ಇಂದ 300 ಸಾರಿಗಳನ್ನ ಡಿಸ್ಪ್ಯಾಚ್ ಮಾಡ್ತಾ ಇರ್ತಾರೆ ಮೀಶೋದಲ್ಲಿ. ಸಾರಿಗಳು ಮಾತ್ರ ಅಲ್ಲ, ಅವ್ರು ಬೇರೆ ಬೇರೆ ಕ್ಯಾಟಗರಿನ ಚೂಸ್ ಮಾಡ್ಕೊಂಡಿದ್ದಾರೆ. ಸಿಕ್ಕಾಪಟ್ಟೆ ಆರ್ಡರ್ ಅವ್ರ ಕಡೆ ಇರುತ್ತೆ. ನನಗೆ ಎಷ್ಟು ಆರ್ಡರ್ ಬರ್ತಾ ಇದೆ ಅಂದ್ರೆ ಅವ್ರಿಗೆ ಎಷ್ಟು ಆರ್ಡರ್ ಬರ್ಬೋದು ಯೋಚನೆ ಮಾಡಿ. ಒಂದು 4-5 ವರ್ಷದಿಂದ ಇದ್ದಾರೆ. ಸೊ ನನಗೂ ಕೂಡ ಅವರೇ ಕ್ಲಾಸ್ ಹೇಳ್ಕೊಟ್ಟಿರೋದು, ಇದನ್ನೆಲ್ಲ ಗೈಡ್ ಮಾಡ್ತಾ ಇರೋದೇ ಅವರು. ನಿಮಗೆ ಹೇಳ್ಬಾರ್ದು ಅಂತ ನಾನು ಮಾತ್ರ ಬೆಳಿಬೇಕು. ಕಮೆಂಟ್ ಫ್ರೆಂಡ್ಸ್, ಸಿಕ್ಕಾಪಟ್ಟೆ ಕಮೆಂಟ್ಸು. ಅದರಲ್ಲಿ ಒಂದು ಸ್ವಲ್ಪ ಜನ ಬೈಕೊಂಡು ಇದ್ದಾರೆ. ಅವ್ರಿಗಾಗಿರೋಂಥ ಬೇಜಾರು ಅದು ಅಷ್ಟೇ. ನನಗೆ ಹೇಳ್ಕೊಡೋಕ್ಕೆ ಅಂತ ಅಲ್ಲ, ನನಗೆ ಎಷ್ಟು ಸರಿಯಾಗಿ ಗೊತ್ತಿಲ್ಲ ಅಂದರೆ ನಾನು ಹೇಗೆ ಹೇಳ್ಕೊಡ್ಲಿ? ನನಗೆ ನೀನು ಮಾತ್ರ ಬೆಳಿಬೇಕಾ, ನಾವು ಮಿಕ್ಕಿದವರೆಲ್ಲ ಬೆಳಿಬಾರ್ದು ಅಂತ ಹೊಟ್ಟೆ ಉರಿ ನಿನಗೆ ಅಂತೆಲ್ಲ ಕಮೆಂಟ್ ಹಾಕಿದ್ದಾರೆ. ನಾನು ಮಾತ್ರ ಬೆಳಿಬೇಕು ಅಂತ ಇದ್ದರೆ ನಿಮ್ಗೆ ವಿಡಿಯೋ ಮಾಡಿಬಿಟ್ಟು ನಾನು ಮೀಶೋದಲ್ಲಿ ಕೆಲಸ ಮಾಡ್ತಾ ಇದ್ದೀನಿ, ಇಷ್ಟು ಆರ್ಡರ್ ಬರ್ತಾ ಇದೆ, ನನ್ನ ಕಡೆಯಿಂದ ಎಷ್ಟು ಹೆಲ್ಪ್ ಆಗುತ್ತೆ ಅಷ್ಟು ಹೆಲ್ಪ್ ಮಾಡ್ತೀನಿ ಅಂತ ವಿಡಿಯೋ ಮಾಡಿ ತಿಳಿಸೋ ಅವಶ್ಯಕತೆ ಆದರೂ ನನಗೇನಿತ್ತು ಹೇಳಿ? ನೀವೇ ಹೇಳಿ.
ಸೊ ಏನು ಅದಕ್ಕೆಲ್ಲ ಏನು ತಲೆ ಕೆಡಿಸ್ಕೊಳಲ್ಲ. ಓಕೆ ನಿಮ್ಗೆ ಬೇಜಾರಾಗೈತಿ ಅಂತ ಗೊತ್ತು. ಬಟ್ ನನಗೆ ಕ್ಲಾಸ್ ಹೇಳ್ಕೊಡೋಷ್ಟು ಇನ್ನೂ ನನ್ಗೆ ಅನುಭವ ಸಾಲದು ಓಕೆನಾ. ಸೊ ಅದಕ್ಕೋಸ್ಕರ ನಾನು ಯಾರ ಹತ್ರ ಕಲ್ತಿದ್ದೀನಿ ನಿಮಗೋಸ್ಕರ ನಾನು ಅವ್ರ ಹತ್ರ ರಿಕ್ವೆಸ್ಟ್ ಮಾಡ್ತಾ ಇರೋವಂಥ ಒಂದು 4-5 ದಿವಸದಿಂದ ನಾನು ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ. ಕಮೆಂಟ್ ನಾನು ಸ್ಟಾರ್ಟಿಂಗಲ್ಲಿ ಯಾವಾಗ ವಿಡಿಯೋ ಹಾಕಿದೆ ನೋಡಿ ನಾನು ಯೂಟ್ಯೂಬಲ್ಲಿ ಅವಾಗಲೇ ಸ್ಟಾರ್ಟ್ ಆಯಿತು ನನ್ನ ಕಮೆಂಟು. ಅವಾಗಲೇ ನಾನು ಅವ್ರ ಹತ್ರ ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ. ಏಕೆಂದರೆ ಅವ್ರಿಗೂ ಕೂಡ ಫ್ಯಾಮ್ಲಿ ಇರುತ್ತೆ ಅಲ್ವಾ. ಸೊ ಅವ್ರು ಆಫ್ಲೈನಲ್ಲಿ ಹೇಳ್ಕೊಡೋದ್ರಿಂದ ಅವ್ರು ಒಪ್ಕೊಳ್ಳಿಲ್ಲ ನನಗೆ. "ಇಲ್ಲೇ ಬಂದು ಕಲಿ ಅಂತ ಹೇಳ್ರಿ. ಆನ್‌ಲೈನಲ್ಲೆಲ್ಲ ಕಷ್ಟ ಆಗುತ್ತೆ ನನಗೆ. ಮಕ್ಳಿದ್ದಾರೆ ಮನೇಲಿ, ಫ್ಯಾಮ್ಲಿ ಇದೆ. ಫೋನೆಲ್ಲ ಕಾಲಲ್ಲೆಲ್ಲ ಮಾತಾಡೋಕ್ಕಾಗಲ್ಲ." ಹಾಗೆ ಹೀಗೆ ಅಂತೇಳಿ ಮತ್ತು ನಾನು ಅವ್ರನ್ನ ಕನ್ವಿನ್ಸ್ ಮಾಡೋದ್ರಲ್ಲಿ ಸಾಕಾಗಿ ಹೋಗ್ಬಿಡ್ತು ನನಗೆ. ಅದರಲ್ಲಿ ನೀವು ಬೈತಾ ಇದ್ದೀರಾ. ಹಿಂದೆ ಬ್ಯಾಕ್‌ಗ್ರೌಂಡಲ್ಲಿ ಹಿಂದೆ ನಮ್ಮ ಕಷ್ಟ ಏನು ಅಂತ ನೀವು ಅರ್ಥ ಮಾಡ್ಕಳಲ್ಲ. ಓಕೆ ಅದು ನಿಮ್ಗೆ ಅರ್ಥ ಆಗಲ್ಲ. ನಾವು ಹೇಳಿದ್ರೆ ಮಾತ್ರ ತಾನೇ ನಿಮಗೂ ಅರ್ಥ ಆಗೋದು ಏನು ಅಂತೇಳಿ. ಅವ್ರು ಅಂತೂ ಇಂತೂ ಅವ್ರು ಕ್ಲಾಸ್ ಹೇಳ್ಕೊಡೋಕೆ ಒಪ್ಕೊಂಡಿದ್ದಾರೆ. ಅವ್ರು 5000 ಫೀಸ್ ಮಾಡ್ತಾರೆ. ಅದ್ರಲ್ಲಿ ₹1 ಕಮ್ಮಿ ಇಲ್ಲ ಅಂತ ಅವ್ರು ಹೇಳ್ತಾ ಇದ್ದಾರೆ. ಏಕೆಂದ್ರೆ ಅವ್ರದ್ದು ಅಷ್ಟು ಕಷ್ಟನೇ ಇರೋದು. ಅದು ಹೇಳ್ಕೊಡೋದು ಅಷ್ಟು ಸುಲಭ ಅಲ್ಲ. 2 ತಿಂಗಳವರೆಗೂ ಕೂಡ 5000 ಅಂದ್ರೆ ಇನ್ನೂ ಕೂಡ ಕಮ್ಮಿನೇ ಆಯಿತು ಅನ್ಸುತ್ತೆ ಅಮೌಂಟು. ಬಟ್ ಅವರು ಹೇಳ್ಕೊಡ್ತಾರೆ. ನಾನು ಕೂಡ ಅಷ್ಟೇ ಕೊಟ್ಟಿರೋದಲ್ವಾ. ಸೊ ಹಾಗಾಗಿ ಇನ್ನು ಜಾಸ್ತಿ ಕೇಳೋಕ್ಕೆ ಅವ್ರಿಗೆ ಮನಸ್ಸು ಬರಲ್ಲ. ಇನ್ನು ನಿಮ್ಗಾದ್ರೆ 5000 ನಾನು ಹೇಳ್ತೀನಲ್ಲ ನನಗೆ 5000 ಮತ್ತೆ ಯಾಕೆ ಇಷ್ಟು ಪ್ರೈಸ್ ಜಾಸ್ತಿ ಮಾಡಿದ್ರಿ ಅಂತೇಳಿ. ಆಫ್‌ಲೈನಲ್ಲೆಲ್ಲ ಕಲೀಲಿಕ್ಕೆಲ್ಲ ಬರ್ತಾರಲ್ಲ. ಬಟ್ ಅವರೆಲ್ಲ ಏಕೆಂದ್ರೆ ಇದು ಆಫ್‌ಲೈನ್‌ಗಿಂತ ಆನ್‌ಲೈನಲ್ಲೇ ಜಾಸ್ತಿ ವ್ಯವಹಾರ ನಡೆಯೋದು. ಯಾರು ಎಲ್ರೂ ಬಂದ್ ಆಫ್‌ಲೈನಲ್ಲಿ 1 ತಾಸು 2 ತಾಸು ಕುಂತೋಗ್ತಾರೆ ಹೇಳಿ. ಸೊ ಆಫ್‌ಲೈನಲ್ಲಿ ಏನು ಡೌಟ್ ಇದೆ ಒಂದು ವಾಟ್ಸಪ್ ಮಾಡಿ ಕೇಳೋದಷ್ಟೇ. ಅಲ್ಲಿಗೆ ಮುಗಿದೋಯ್ತು. ಅವರು ಒಂದೇ ದಿನದಲ್ಲಿ ಸಂಡೇ ದಿವಸ ಫ್ರೀ ಇರ್ತೀನಿ. ಸಂಡೇವರೆಗೂ ಯಾರು ಕ್ಲಾಸಿಗೆ ಜಾಯಿನ್ ಆಗ್ತಿದಾರೋ ನೋಡಿ. ಸೊ ಸಂಡೇ ದಿವಸ ನಾನು ಎಲ್ಲರಿಗೂ 1 ಅವರಲ್ಲಿ ನಾನು ಎಲ್ಲರ ಜೊತೆನೂ ಮಾತಾಡ್ತೀನಿ ಅಂತ ಹೇಳಿದ್ದಾರೆ. ಸಂಡೇವರೆಗೂ ಕೂಡ ನಿಮಗೆ ಟೈಮ್ ಇದೆ. ಸಂಡೇ ಮೇಲೆ ಅವರು ನಿಜವಾಗ್ಲೂ ಹೇಳ್ತೀನಿ, ಪ್ರಾಮಿಸ್ ಮಾಡಿ ಹೇಳ್ತಾ ಇದ್ದೀನಿ. ಸಂಡೇವರೆಗೂ ಮಾತ್ರ ಅವರು ಅಷ್ಟು ರಿಕ್ವೆಸ್ಟ್ ಮಾಡ್ಕೊಂಡ್ರ ಕಾರಣಕ್ಕೆ ಸಂಡೇವರೆಗೂ ಅವರಿಗೆ ಟೈಮ್ ಕೊಟ್ಟಿದ್ದಾರೆ ಅವ್ರು ನಮಗೆ. ಸಂಡೇವರೆಗೂ ಯಾರ್ಯಾರೆಲ್ಲ ಕ್ಲಾಸಿಗೆ ಜಾಯಿನ್ ಆಗ್ತೀರಾ ನೋಡಿ, ಕ್ಲಾಸಿಗೆ ಜಾಯಿನ್ ಆಗಿ ಸಂಡೇ ದಿವಸ ಅವ್ರದ್ದೆಲ್ಲರದ್ದು ಕೂಡ ಸಂಡೇ ದಿವಸ ನಿಮಗೆ ಅಕೌಂಟ್ ಕ್ರಿಯೇಟ್ ಮಾಡಿಕೊಡ್ತೀನಿ ಅಂತ ಹೇಳಿದ್ದಾರೆ. ಸೊ ಅವರು ಜಾಸ್ತಿ ಫ್ರೀ ಆಗಿರೋದಿಲ್ಲ. ನಿಮಗೆ ಇಂಟ್ರೆಸ್ಟ್ ಇತ್ತು ಅಂದರೆ ಮಾತ್ರ ಕಾಲ್ ಮಾಡಿ, ಮೆಸೇಜ್ ಮಾಡಿ. ಇದೇ ಮೇಲ್ ಕಾಣ್ತಾ ಇರೋಂಥ ಇದೇ ನಂಬರ್ನ ನಾನು ಅವ್ರಿಗೆ ಕೊಡ್ತಾ ಇದ್ದೀನಿ. ಯಾಕಂದರೆ ಅವ್ರ ಪರ್ಸ್ನಲ್ ನಂಬರ್ ಸೋಷಿಯಲ್ ಮೀಡಿಯಾಕ್ಕೆ ಕೊಡೋಕ್ಕೆ ಒಪ್ಕೊಳ್ಳಿಲ್ಲ ಅವರು. ಕ್ಲಾಸ್ ಹೇಳಲಿಕ್ಕೆ ಒಪ್ಕೊಂಡಿರಲಿಲ್ಲ. ಬಟ್ ನನ್ನದೇ ನಂಬರ್ ಕೊಡ್ತೀನಿ ಮ್ಯಾಮ್ ಅಂತ ಅಂದಮೇಲೆ ಅವರು ಸರಿ ವಾಟ್ಸಪ್ ಮಾತ್ರ ಕೊಡಿ, ಕಾಲೆಲ್ಲ ಮಾತಾಡೋಕ್ಕೆಲ್ಲ ಆನ್ ಸಂಡೇ ದಿವಸ ಮಾತ್ರ ನಾನು 1 ಅವರಲ್ಲಿ ನಾನು ಎಲ್ಲರ ಜೊತೆ ಮಾತಾಡ್ತೀನಿ. ಮಾತಾಡ್ಬಿಟ್ಟು ಅವರಿಗೆ ಎಲ್ಲ ಅಕೌಂಟ್ ಕ್ರಿಯೇಟ್ ಮಾಡಿಕೊಡ್ತೀನಿ ಮೀಶೋ ಅಕೌಂಟು. ಸೊ ಅವ್ರು ಯಾವ್ದು ಕ್ಯಾಟಗರಿ ಚೂಸ್ ಮಾಡ್ಕೊತಾರೆ ಅವ್ರ ಇಷ್ಟ ಅಂತ ಅವರೆಲ್ಲ ಹೇಳಿದ್ದಾರೆ. ಸೊ ನಿಮ್ಮ ಇಷ್ಟ ನೋಡಿ. ಇಷ್ಟು ಮಾತ್ರ ಆಗಿದೆ. ನೀವೆಲ್ಲ ನನ್ನನ್ನು ಬೈಕೊಂಡು ಕುಂದ್ರಕ್ಕೆ ಹೋಗ್ಬೇಡಿ. ನನಗೇನು ಹೊಟ್ಟೆ ಉರಿಲ್ಲ ಓಕೆನಾ. ಇಷ್ಟು ದೊಡ್ಡ ಪ್ರಪಂಚದಲ್ಲಿ ಎಷ್ಟು ಜನ ಸೇಲರ್ಗಳು ಇದ್ರೂ ಸಾಲದು ಓಕೆನಾ. ಸಾರಿ ಮಾತ್ರ ಅಲ್ಲ, ಇಲ್ಲಿ ಇವಾಗಲೂ ಎಲ್ಲರೂ ಸಾರಿನ ಬಿಸ್ನೆಸ್ ಸ್ಟಾರ್ಟ್ ಮಾಡಿದ್ದಾರೆ. ಸಾರಿ ಬಿಟ್ಟು ಬೇರೆ ಕೆಲಸನೂ ಮಾಡಿ. ಏಕೆಂದರೆ ಜ್ಯುವೆಲ್ರಿ ಸೇಲ್ ಮಾಡಿ ಇನ್ನು ಜಾಸ್ತಿ ಅಂದರೆ ಅದರಲ್ಲಿ ಆರ್ಡರ್ ಬರ್ತಾಯಿದೆ. ಇನ್ನು ಸೀರೆಯಲ್ಲಿ ನನಗೆ ಇಷ್ಟು ಆರ್ಡರ್ ಬರ್ತಾ ಇದೆ ಅಂದರೆ ಇನ್ನು ಬೇರೆ ಕ್ಯಾಟಗರಿ ಚಾಯ್ಸ್ ಮಾಡ್ಕೊಂಡು ನೋಡಿ. ನೀವು ಜ್ಯುವೆಲ್ರಿ ಚಾಯ್ಸ್ ಮಾಡ್ಕೊಳ್ಳಿ, ಅಥವಾ ಆರ್ಟಿಫಿಷಿಯಲ್ಲು, ಅಥವಾ ಇನ್ನು ಕಿಚನ್ ಐಟಮ್ಸು ಸುಮಾರೆಲ್ಲ ಐಡಿಯಾಗಳಿದಾವೆ ಅವ್ರ ಹತ್ರ, ಕೊಡ್ತಾರೆ ಅವರು. ಇನ್ನು ಸಾರಿ ಬಿಸ್ನೆಸ್ಸೇ ಮಾಡ್ತೀನಿ ಅಂತಂದರೆ ಅವರು ಓನ್ ಮ್ಯಾನುಫ್ಯಾಕ್ಚರನ್ನ ಪರಿಚಯ ಇದ್ದಾರೆ. ಅವರು ಓನ್ ಡೈನಿಂಗ್ ಮಾಡಿಸೋದು. ನನಗೂ ಕೂಡ ಅವರು ಡೈನಿಂಗ್ ಮಾಡ್ಸೋಕ್ಕೆ ಅವರೇ ನನಗೆ ಹೇಳಿರೋದು. ಸೊ ಹಾಗಾಗಿ ನಾನು ಕೂಡ ಅವ್ರ ಹತ್ರನೇ ಡೈನಿಂಗ್ ಮಾಡಿಸ್ತೀನಿ. ಡೈನಿಂಗ್ ಅಂದರೆ ತುಂಬ ನಿಮಗೆ ಇದಾಗ್ಬಿಡುತ್ತೆ, ಜಾಸ್ತಿ ಅಮೌಂಟ್ ಬೇಕಾಗುತ್ತೆ. ಲಕ್ಷಾಂತರ ರೂಪಾಯಿ, 50,000 ಗಂಟ್ಲೆ ಎಲ್ಲ ಬೇಕಾಗುತ್ತೆ. ಸೊ ಹಾಗಾಗಿ ಬೇಡ. ಅವ್ರ ಹತ್ರನೇ ನೀವು ಬಟ್ಟೆ ತೊಗೋತೀನಂದ್ರೆ ತೊಗೊಳ್ಳಿ. ಅವ್ರ ಹತ್ರನೂ ತೊಗೊಳ್ಳಿ, ಇಲ್ಲ ಅಂದರೆ ನನ್ನ ಹತ್ರ ತೊಗೋತೀನಿ ಅಂದರೆ ನನ್ನ ಹತ್ರನಾದ್ರೂ ತೊಗೊಳ್ಳಿ. ಯಾಕಂದರೆ ನಾನು ಕೂಡ ಡೈನಿಂಗ್ ಮಾಡಿಸ್ತಾ ಇದ್ದೀನಲ್ಲ. ಮುಂಚೆ ನಾನು ಕೂಡ ಡೈನಿಂಗ್ ಮಾಡಿಸ್ತಾ ಇರಲಿಲ್ಲ, ಅವ್ರ ಹತ್ರನೇ ತೊಗೊತಾ ಇದ್ದೆ. ಸೊ ಯಾಕಂದರೆ ಅವ್ರು ಹೇಗೂ ಒಂದು 50ಇಂದ ಒಂದು ಕಲರಲ್ಲಿ ಒಂದು 150 ಈ ರೀತಿ ರೆಡಿ ಮಾಡಿಸ್ತಿದ್ದಾರಲ್ಲ, ಅದರಲ್ಲಿ ನನಗೆ ಮುಂಚೆ ಸ್ವಲ್ಪ ಆರ್ಡರ್ ಬರ್ತಿತ್ತಲ್ಲ. ಸೊ ಹಾಗಾಗಿ 10 ಪೀಸ್ ತೊಗೊತಿದ್ದೆ. ನನಗೆ ಅನುಕೂಲ ಆಗ್ತಾಯಿತ್ತು. ಇವಾಗ ನಂಗೆ ಜಾಸ್ತಿ ಆರ್ಡರ್ ಬರ್ತಾ ಇದೆ, ನಾನೇ ಡೈನಿಂಗ್ ಮಾಡಿಸ್ತಾ ಇದ್ದೀನಿ ಆ ರೀತಿ. ಸೊ ಅವ್ರು ಯಾವುದಕ್ಕೂ ಬೇಡ ಅಂತ ಹೇಳಲ್ಲ. ಬಟ್ ಅವ್ರ ಕೆಲಸ ಏನು ಅಂತಂದರೆ ಸ್ಟ್ರಿಕ್ಟ್ ಆಗಿರ್ತಾರೆ ಅವರು. ಯಾವಾಗಲೂ ಕಾಲಲ್ಲಿ ಮಾತಾಡ್ಕೊಂಡು ಕುಂದ್ರುತ್ತಲ್ಲ, ಮೆಸೇಜ್ ಮಾಡಿ ದಯವಿಟ್ಟು ಅವರಿಗೆ ವಾಟ್ಸಪ್ಪಲ್ಲಿ. ಇದೇ ನನ್ನ ವಾಟ್ಸಪ್ ನಂಬರ್ ಅವ್ರಿಗೆ ಕೊಡ್ತಾ ಇದ್ದೀನಿ. ಕಾಲ್ ಮಾಡಬೇಡಿ. ಕಾಲ್ ಆದರೆ ನನ್ನ ಕಡೆನೇ ಇರುತ್ತೆ. ಜಸ್ಟ್ ಅವರಿಗೆ ವಾಟ್ಸಪ್ ಕೊಡ್ತಾ ಇದ್ದೀನಿ ನಾನು. ಅವ್ರು ಅದರಲ್ಲಿ ಎಲ್ಲ ಕ್ಲಿಯರ್ ಮಾಡಿಕೊಡ್ತಾರೆ. 2 ತಿಂಗಳವರೆಗೂ ಕೂಡ ಅವ್ರದ್ದು ನನ್ನ ವಾಟ್ಸಪ್ ಅವ್ರ ಹತ್ರನೇ ಇರುತ್ತೆ.
ಸೊ ಇದನ್ನ ಒಪ್ಕೊಂಡಿದ್ದೆ ಅವ್ರಿಗೆ ದೊಡ್ಡ ವಿಷಯ. ಈಗ ನೀವು ಏನೋ ಬೈಕೊಂಡಿರ್ತೀರ, ನೀವು ಮಾತ್ರ ಬೆಳಿಬೇಕು, ನಿಮ್ಗೆ ಇಷ್ಟ, ಬೇರೆದವ್ರಿಗೆ ಹೇಳ್ಕೊಡಕ್ಕೆಲ್ಲ ನಿಮ್ಗೆ ಇಷ್ಟ ಇಲ್ಲ, ಸೊ ಹಂಗೆ ಹಿಂಗೆ ಅಂತೇಳಿ. ಇದರಿಂದ ಅವ್ರನ್ನ ಕನ್ವಿನ್ಸ್ ಮಾಡಕ್ಕೆ ಎಷ್ಟು ಟ್ರೈ ಮಾಡಿದ್ದೀನಿ ಅಂತ ಇದರಿಂದ ನನಗೆ ಮಾತ್ರ ಗೊತ್ತು ಅವ್ರಿಗೆ. ಯಾಕೆಂದ್ರೆ ಮನೆ ಫ್ಯಾಮ್ಲಿ ಅಂತ ಅಂದಮೇಲೆ ಈ ಕೆಲಸನೇ ಸಾಕು, ಇನ್ನು ಬೇರೆ ಕೆಲಸ ಎಲ್ಲ ಯಾಕೆ ಬೇಕು, ಆನ್ಲೈನ್ ಕ್ಲಾಸೆಲ್ಲ ಅದೆಲ್ಲ ಯಾಕೆ ಬೇಕು ಅಂತ. ಮತ್ತೆ ಈ ಆನ್ಲೈನಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ನಂಬರ್ ಹಾಕ್ತೀನಿ ಅಂದರೆ ಹೆವಿ ಕಾಟ ಇರುತ್ತೆ ಫ್ರೆಂಡ್ಸ್. ಯಾಕಂದರೆ ನಾ ಅನುಭವಿಸಿದ್ದೀನಿ ಅದರಲ್ಲಿ ನಂಬರ್ ಹಾಕ್ಬಿಟ್ಟು. ಸೊ ಹಾಗಾಗಿ, ಯಾಕಂದರೆ ಆಲ್ರೆಡಿ ನಂದು ಸೋಷಿಯಲ್ ಮೀಡಿಯಾದಲ್ಲಿ ನಂಬರ್ ಇದೆ ಅಲ್ವಾ, ಸೊ ಹಾಗಾಗಿ ಇದೇ ನಂಬರ್ ಅವ್ರಿಗೆ ಕೊಡಬೇಕು ಅಂತೇಳಿ. ಫೋನ್‌ಪೇ ಮಾಡೋದಿತ್ತಂದ್ರೂ ಇದೇ ನಂಬರಿಗೆ ಫೋನ್‌ಪೇ ಮಾಡಿ, ನೀವು ಕ್ಲಾಸಿಗೆ ವಾಟ್ಸಪ್ ಮಾಡೋದಿತ್ತಂದ್ರೂ ಇದೇ ನಂಬರಿಗೆ ವಾಟ್ಸಪ್ ಮಾಡಿ. ಸೊ ದಯವಿಟ್ಟು ಇಂಟ್ರೆಸ್ಟ್ ಇದ್ದರೆ ಮಾತ್ರ, ಓಕೆನಾ. ನೀವು ಸಣ್ಣ ಪುಟ್ಟ ಡೌಟ್ ಕೇಳ್ತೀನಿ ಅಂದರೂ ಕೂಡ ಅವ್ರು 5000 ಚಾರ್ಜ್ ಮಾಡ್ತಾರೆ. ನಿಮ್ಮದು ಅಕೌಂಟ್ ಬ್ಲಾಕ್ ಆಗೈತೆ ಅಂತ ಅಂದರೆ ಅದ್ರ ಏನು ಸಮಸ್ಯೆ ಅಂತ ಅವ್ರು ತಿಳ್ಕೊಂಡ್ಬಿಟ್ಟು ಸೊ ಚಾರ್ಜ್ ಮಾಡ್ತಾರೆ. ಓಕೆ ಫ್ರೆಂಡ್ಸ್, ಇಷ್ಟು ಇವತ್ತಿನ ಆರ್ಡರ್ ಆಗಿತ್ತು. ಸಾರಿದು ಲೇಬಲ್ ಡೌನ್ಲೋಡ್ ಆಗಿಲ್ಲ. ಸೊ ಮಾಲ್ ಎಲ್ಲ ಫುಲ್ ಖಾಲಿನ. ಮಾಲ್ ತರಿಸ್ಬೇಕು ನಾಳೆ ಅಥವಾ ನಾಳಿದ್ದು. ನಾವು ಮಾಲ್ ಹಾಕ್ಸಿದೀವಿ, ಬಟ್ ಅದು ಇನ್ನೂ ಬರಬೇಕು, ಆರ್ಡರ್ ಕೊಟ್ಟಿರೋದು. ಸೊ ಇವತ್ತಿಂದು ಇಷ್ಟು ಕತೆ. ಇಷ್ಟು ಈ ವಿಡಿಯೋದೊಳಗೆ ನಾನು ಮಾಹಿತಿ ಕೊಟ್ಟಿದ್ದೀನಿ ಅನ್ಕೋತೀನಿ. ಇನ್ನೇನಾದರೂ ಡೌಟ್ ಇತ್ತಂದರೆ ಕಮೆಂಟಲ್ಲಿ ಹೇಳಿ, ನಾನು ಮತ್ತೆ ಎದ್ರ ಬಗ್ಗೆ ವಿಡಿಯೋ ಮಾಡಬೇಕು ಅಂತೇಳಿ ನಾನು ವಿಡಿಯೋ ಮಾಡ್ತೀನಿ ಅಂತ. ಸೊ ಇದ್ರ ಬಗ್ಗೆ ಕ್ಲಾಸ್ ಮಾತ್ರ ನೀವು ಸೇರ್ಕೊಡ್ತೀನಿ ಅಂತಂದರೆ ಮಾತ್ರ ಡಿಸ್ಪ್ಲೇ ಆಗ್ತಾ ಇರೋವಂಥ ನಂಬರಿಗೆ ಮೆಸೇಜ್ ಮಾಡಿ. ಏಕೆಂದರೆ ಇದನ್ನು ವಾಟ್ಸಪ್ ನಾನು ಅವ್ರಿಗೆ ಕೊಟ್ಟಿರ್ತೀನಿ, ಓಕೆನಾ. ಸೊ ಇದರಲ್ಲಿ ವಾಟ್ಸಪ್ ನನ್ನ ವಾಟ್ಸಪ್ನ ಅವ್ರಿಗೆ ಕೊಟ್ಟಿರ್ತೀನಿ. ಯಾಕಂದರೆ ಅವರು ಸೋಷಿಯಲ್ ಮೀಡಿಯಾದಲ್ಲಿ ಅಷ್ಟು ವಾಟ್ಸಪ್ನ ನಂಬರ್ ಹಾಕೋಕೆ ಅವ್ರು ಒಪ್ಕೊಳ್ಳಿಲ್ಲ. ಯಾಕಂದರೆ ಸುಮ್ಮನೆ ಅವರಿಗೆ ಭಾಳ ಬ್ಯುಸಿ ಇರ್ತಾರೆ ಅವರು, ಮತ್ತು ಬಸ್ಸು ಕಾಲ್ ಎಲ್ಲ ರಿಸೀವ್ ಮಾಡ್ಕೊಂಡು ಕುಂದ್ರಕ್ಕಾಗಲ್ಲ, ಹಂಗೆ ಹಿಂಗೆ ಅಂತ ಹೇಳಿದರು. ಅವ್ರದ್ದು ಒಂದು ದಿನಕ್ಕೆ ಸುಮಾರು ಏನಿಲ್ಲ ಅಂದರೂ 200 ಡಿಸ್ಪ್ಯಾಚ್ ಮಾಡ್ತಾರೆ ಅವರು. ತುಂಬ ವರ್ಷಗಳಿಂದ ಮೀಶೋದಲ್ಲಿದ್ದಾರೆ. ಆರ್ಡರ್ನ 200ಕ್ಕಿಂತ ಜಾಸ್ತಿ ಅವರು ಒಂದು ದಿನಕ್ಕೆ ಡಿಸ್ಪ್ಯಾಚ್ ಮಾಡ್ತಾರೆ. ಸೊ ಹಾಗಾಗಿ ಅವರು ಬ್ಯುಸಿ ಇರ್ತಾರೆ. ನನ್ನೂ ಎಷ್ಟು ಆರ್ಡರ್ ಬರ್ತಾ ಇದ್ದಾರೆ ಅಂದರೆ ಅವ್ರು ಸುಮಾರು ವರ್ಷದಿಂದ ಇದ್ದಾರೆ ಅಂತಂದರೆ ಅವ್ರಿಗೆ ಬರದೇ ಇರ್ತಾರೆ ಫ್ರೆಂಡ್ಸ್, ಬರುತ್ತೆ. ಸೊ ಹಾಗಾಗಿ ನೀವು ಅರ್ಥ ಮಾಡ್ಕೋತೀರ ಅನ್ಕೋತೀನಿ. ಅದಕ್ಕೆ ಅವ್ರಿಗೆ ವಾಟ್ಸಪ್ ಮಾಡಿ 5000 ಕಂಪಲ್ಸರಿ. ಏನೇ ಡೌಟ್ ಇರಲಿ, ನಿಮ್ದು ಅಕೌಂಟ್ ಬ್ಲಾಕ್ ಆಗೈತಾ, ಒಟ್ಟಿನಲ್ಲಿ ಒಂದು ಸಣ್ಣ ಸಮಸ್ಯೆ ಕೂಡ ಇತ್ತು ಅಂದರೆ ಅವ್ರು 5000 ಬಿಲ್ ಮಾಡ್ದು. ಅದಕ್ಕಿಂತ ಕೆಳಗಡೆ ಕಮ್ಮಿ ಅಂತ ಅಂದರೆ ₹1 ಅವ್ರಿಗೆ ಕಮ್ಮಿ ಮಾಡಲ್ಲ. ಇವಾಗಲೂ ಹೇಳ್ತೀನಿ, ಇಂಟ್ರೆಸ್ಟ್ ಇದ್ದರೆ ಮಾತ್ರ ಅವರಿಗೆ ಮೆಸೇಜ್ ಮಾಡಿ. ಸುಮ್ಮನೆ ಉಪ್ಪೆ ಏನಾದರೂ ನೀವು ಸುಮ್ಮನೆ ಆ ಡೌಟ್ ಅವ್ರು ಯಾವುದೇ ರೀತಿ ಡೌಟ್ನ ಕ್ಲಿಯರ್ ಮಾಡಲ್ಲ. ಏನೇ ಇದ್ದರೂ ಅಮೌಂಟ್ ಮೇಲೆ ಅವರು ಇದನ್ನು ಮೀಶೋ ನಡೆಸ್ಕೊಂಡು ಹೋಗ್ತಾರೆ. ನಿಮ್ದೇನೂ ಇಲ್ಲ, ಹೊಸ್ದಾಗಿ ನೀವು ಕ್ರಿಯೇಟ್ ಮಾಡ್ತೀರಾ, ಹೊಸ್ದಾಗಿ ಏನಾದರೂ ಕ್ರಿಯೇಟ್ ಮಾಡ್ತೀನಿ ಅಂದರೆ ಆಧಾರ್ ಕಾರ್ಡ್, ಪಾನ್ ಕಾರ್ಡ್, ಬ್ಯಾಂಕ್ ಪಾಸ್ಬುಕ್, ನಿಮ್ಮ ಯಾವುದು ರಿಜಿಸ್ಟರ್ ಆಗ್ತೀರಿ ಆ ಮೊಬೈಲ್ ನಂಬರ್, ಫೋನ್ಪೇ ಇರೋವಂಥ ಮೊಬೈಲ್ ನಂಬರು, ಪಾನ್ ಕಾರ್ಡ್ ಅದನ್ನೆಲ್ಲ ಹಾಕಿದ್ರಿ ಅಂದರೆ ಸೊ ಅವ್ರ ತಕ್ಷಣಕ್ಕೇ ಅವರು ಮಾಡ್ತಾರೆ. ಸುಮಾರು ಅವರು ಕ್ಲಾಸನ್ನು ಡೈಲಿ ಆಫ್ಲೈನಲ್ಲೇ ಹೇಳ್ಕೊಡ್ತಾರೆ, ಓಕೆನಾ. ಸೊ ಹಾಗಾಗಿ ಆನ್ಲೈನಲ್ಲಿ ನಾನು ರಿಕ್ವೆಸ್ಟ್ ಮಾಡ್ಕೊಂಡಿದ್ದರೆ ನಮ್ಮ ವಿವರ್ಸ್ ಈ ಥರ ಕೇಳ್ತಾ ಇದ್ದಾರೆ ಅನ್ನೋದಕ್ಕೆ ನಿಮ್ಮದನ್ನು ಕೊಡಿ ಆಗಿದ್ದರೆ ನಂಬರ್, ನಂದೆಲ್ಲ ಕೊಡಬೇಡಿ ಅಂತ ಅವರು ಮುಂಚೆ ಒಪ್ಕೊಳ್ಳಿಲ್ಲ. ಸೊ ಇಷ್ಟು ಜನ ನೀವು ಕಮೆಂಟ್ ಹಾಕ್ತಿದ್ರಲ್ಲ, ಸೊ ಹಾಗಾಗಿ ನಾನು ನಂದೇ ಕೊಡ್ತೀನಿ ಮ್ಯಾಮ್ ನಮ್ಮ ನಂಬರು, ಹೇಗೂ ನನ್ನದು ನಂಬರ್ ಸೋಷಿಯಲ್ ಮೀಡಿಯಾದಲ್ಲಿದೆ, ಸೊ ನಂದೇ ಕೊಡ್ತೀನಿ ಅಂತ ನಾನು ಹೇಳಿದೆ. ಸೊ ವಾಟ್ಸಪ್ ಅವ್ರ ಕಡೆ ಇರುತ್ತೆ, ಹೋಗಿ ನಿಮಗೂ ಬೇಕು ಅಂದರೆ ಮಾತ್ರ, ಅವರಿಲ್ಲ ಅಂದರೆ ಸುಮ್ಮನೆ ಅಂತೂ ರಿಪ್ಲೈ ಮಾಡೋದೇ ಇಲ್ಲ. ನೀವು ಆ ಡೌಟ್ ಕೇಳೋಕ್ಕೆ ಕಾಲ್ ಮಾಡ್ತೇನೆ, ಸೊ ಈ ಡೌಟ್ ಕೇಳೋಕ್ಕೆ ನೀವು ಇದನ್ನು ಮೆಸೇಜ್ ಮಾಡ್ತೀನಿ ಅಂದರೆ ನಿಜವಾಗ್ಲೂ ಅವರ ರೆಸ್ಪಾನ್ಸ್ ಮಾಡೋಂಗಿಲ್ಲ. ಸೊ ನಿಮ್ಗೆ ಹೊಸ್ದಾಗಿ ಮಾಡಬೇಕಾ, ಸೊ ಪಟ್ ಅಂತ ಅವರು ಒಂದೇ ದಿನದಲ್ಲಿ ಅವ್ರು ಮಾಡಿಕೊಡ್ತಾರೆ, ಓಕೆನಾ. ಸಂಡೇ ದಿವಸ ಸ್ವಲ್ಪ ಫ್ರೀ ಆಗಿರ್ತಾರೆ. ಸಂಡೇ ದಿವಸ ಎಲ್ಲ ಕೆಲಸನೂ ಸೇಲರ್ ಅಕೌಂಟ್ ಎಲ್ಲ ಕ್ರಿಯೇಟ್ ಮಾಡಿಕೊಟ್ಬಿಡ್ತಾರೆ. ಸ್ಟಾರ್ಟಿಂಗಲ್ಲಿ ಎಲ್ಲ ನೀವು ಅದರಲ್ಲಿ ಸ್ಟಾರ್ಟ್ ಮಾಡ್ಕೊಂಡು ಹೋಗ್ಬೋದು. ಮಾಡ್ಕೊಂಡ್ರಿ ಅಂತಂದರೆ ಸೊ ಆವಾಗ ನಿಮ್ಗೆ ಡೌಟ್ ಬರ್ತಾನೆ ಹೋಗ್ತಾರೆ. ಅವ್ರದ್ದು ಡೌಟ್ ಏನಿರುತ್ತೆ ಅದನ್ನು ನೀವು ಕೇಳ್ಕೊಂಡು ಡೈಲಿ ಕೇಳ್ಕೊಂಡೋಗಿ ಅವರೆಲ್ಲ ಕ್ಲಾರಿಫೈ ಮಾಡ್ಕೊಂಡು ಹೋಗ್ತಾರೆ. ಸೊ ಓಕೆನಾ. ಸೊ ಇಷ್ಟು ಇವತ್ತಿನ ವಿಡಿಯೋ. ಇನ್ನೇನಾದರೂ ನನ್ನ ಕಡೆಯಿಂದ ಹೆಲ್ಪ್ ಆಗಬೇಕು ಅಂದರೆ ಕೇಳಿ, ಸೊ ಕಮೆಂಟಲ್ಲಿ ನಾನು ಮಾಡ್ತೀನಿ. ನನ್ನ ಕಡೆಯಿಂದ ಎಷ್ಟಾಗುತ್ತೋ ಸೊ ಅಷ್ಟು ಮಾಡ್ತೀನಿ, ಓಕೆ. ಫ್ರೀಯಾಗಿ ಅಂತಂದರೆ ಫ್ರೀಯಾಗಿ ನಾನು ಏನು ಮಾಡೋಕ್ಕೆ ಸಾಧ್ಯ, ನನ್ನಿಂದ ಇಷ್ಟು ಜನಕ್ಕೆ ಕೂಡ ಹೇಳ್ಕೊಡೋಕ್ಕಂದ್ರೂ ಸಾಧ್ಯ ಇಲ್ಲ. ನಿಜವಾಗ್ಲೂ ಕೂಡ ನನಗೆ ಇನ್ನೂ ಅರ್ಧಂಬರ್ಧನೇ ಗೊತ್ತಿರೋದು, ಓಕೆ. ನಾನು ಹೇಳ್ಕೊಡೋದ್ರಿಂದ ನಿಮಗೂ ಕೂಡ ಅರ್ಥ ಆಗಂಗಿಲ್ಲ. ಅದು ಕ್ಲಾಸ್ ಹೇಗೆ ಹೇಳ್ಕೊಡ್ಬೇಕು ಅಂತ ನನಗೂ ಕೂಡ ನಿಜವಾಗ್ಲೂ ಗೊತ್ತಿಲ್ಲ, ಓಕೆ. ಸೊ ಹಾಗಾಗಿ ಇನ್ನೇನು ಭಾಳಾದರೆ ನಿಮಗೆ ನಾನು ಸಾರಿಗಳನ್ನ ಕಳಿಸ್ಕೊಡ್ಬೋದು. ನಾನು ಎಲ್ಲಿ ತೊಗೋತೀನೋ ಸೊ ಅದನ್ನೇ ನಾನು
ಕಳಿಸ್ಕೊಡ್ಬೋದು. ನಿಮಗೂ ಕೂಡ ಶಿಪ್ಪಿಂಗ್ ಚಾರ್ಜು ಅಮೌಂಟ್ ಏನಾದರೂ ಹಾಕಿದ್ರಿ ಅಂದರೆ ಕಳಿಸ್ಕೊಡ್ಬೋದು. ಅಂದರೆ ಟ್ರೆಂಡಿಂಗಲ್ಲಿರೋವಂಥದ್ದು. ಸೊ ಹೇಗೂ ನಾವು ಅವ್ರ ನಂಬರೆಲ್ಲ ಕೇಳಕ್ಕೆ ಹೋಗ್ಬೇಡಿ, ಯಾಕಂದರೆ ಅವ್ರ ನಂಬರ್ ಮತ್ತೆ ನೀವೆಲ್ಲಿ ಸಾರಿ ತೊಗೊತೀರಾ, ಸೊ ಅದು ಅವ್ರ ನಂಬರ್ ಕೊಡಿ ಅಂತೆಲ್ಲ ಕೇಳ್ಬೇಡಿ. ಯಾಕೆಂದರೆ ಅವ್ರಿಗೆ ಕೂಡ 1 ಅಥವಾ 2 ಪೀಸ್ ತೊಗೋತೀನಿ ಅಂದರೆ ನಿಜವಾಗ್ಲೂ ಅವ್ರು ಕೊಡೋಲ್ಲ. ಏನಿಲ್ಲ ಅಂದರೂ ಅವರು ಬಲ್ಕ್ ಆರ್ಡರ್ ಅಂದರೆ ಹೋಲ್ಸೇಲ್ ಅವ್ರ ಕಡೆಯಿಂದ ನಾವು ಮಾಡಿಸ್ತಾ ಇಲ್ಲ. ನಾನು ಹೇಳಿದ್ದೀನಿ, ಹಿಂದಿನ ವಿಡಿಯೋದಲ್ಲಿ ಹೇಳಿದ್ದೀನಿ, ಹೋಲ್ಸೇಲರ್ ಅವ್ರ ಹತ್ರ ನಾನು ಮಾಡಿಸ್ತಾ ಇಲ್ಲ. ಏನಿಲ್ಲ ಅಂದರೂ 50 ಸೀರೆಗೆ ಅಮೌಂಟ್ ನೀವು ಮುಂಚೆನೇ ಹಾಕಬೇಕಾಗುತ್ತೆ. ನೀವು ಡೈನಿಂಗ್ ಮಾಡಿಸೋದು ಅಂತ ಹೇಳ್ತೀವಲ್ಲ, ಡೈನಿಂಗ್ ಮಾಡಿಸೋದು ಒಂದೇ ಕಲರಲ್ಲಿ ನಮ್ಗೆ 50 ಸೀರೆ ಬೇಕು ಅಂತ ಅಡ್ವಾನ್ಸ್ ಪೇಮೆಂಟ್ ಮಾಡಿದರೂ ಕೂಡ ಅವರು ಒಂದು 2-3 ದಿವಸಕ್ಕೆ ಅವ್ರು ಕೊಟ್ಬಿಡ್ತಾರೆ. ಅದ್ರ ತಳಗಡೆ ಅವರು 1 ಪೀಸ್ ಬೇಕು, 4 ಪೀಸ್ ಬೇಕು, 5 ಪೀಸ್ ಬೇಕು, 10 ಪೀಸ್ ಬೇಕು ಅಂದರೆ ಯಾರೂ ಮಾಡಿಕೊಡಲ್ಲ. ಸೊ ಹಾಗಾಗಿ ಏನಾದರೂ ನಿಮಗೆ ಅದು ಒಂದು ನನ್ನ ಕಡೆಯಿಂದ ಹೆಲ್ಪ್ ಆಗ್ಬೋದು ಅಷ್ಟೇ. ನಾನು ಹೆಂಗೂ ಮಾಡಿಸ್ತಾ ಇರ್ತೀನಲ್ವ, ಒಂದು 50 ಸೀರೆ ಒಂದೇ ಕಲರಲ್ಲಿ ಮಾಡಿಸ್ತಾ ಇರೋದಿಲ್ಲ, ಅದರಲ್ಲಿ ಬೇಕಾದರೆ ಒಂದು 5 ಸೀರೆ 10 ಸೀರೆ ಏನಾದರೂ ಕೊಡಿ ಅಂದರೆ, ಸೊ ಶಿಪ್ಪಿಂಗ್ ಚಾರ್ಜು ಅಮೌಂಟು ಸಾರಿ ಅಮೌಂಟ್ ಹಾಕ್ತೀನಿ ಅಂದರೆ ಅದನ್ನು ನಾನು ಮಾಡ್ಬೋದು. ಸೊ ಅಷ್ಟೇ ಗೈಸ್. ಸೊ ಸಿಗೋಣ ಫ್ರೆಂಡ್ಸ್ ಮುಂದಿನ ವಿಡಿಯೋದಲ್ಲಿ.